ಚಿತ್ರಗುಪ್ತರೆ ಇದೇನು ಸಾಗರ ಅಂತ ಬರೆದಿದೆಯಲ್ಲ? ಸಾಗರ ಅಲ್ಲ ಮಹಾಪ್ರಭು, ದಯಾನಂದ ಸಾಗರ. ಅದಕ್ಕೆ ಅನ್ಸುತ್ತೆ ಸಾಗರದಂತೆ ಜನಸಮೂಹವೇ ಸೇರಿದೆ ಇಲ್ಲಿ. ಹೌದು, ಎಲ್ಲಿ ನೋಡಿದ್ರು ಕಟ್ಟಡಗಳು, ಎಲ್ಲಿ ನೋಡಿದ್ರು ಹಚ್ಚ ಹಸಿರೇ, ಬಹಳ ಚೆನ್ನಾಗಿದೆ. ಇದನ್ನು ಬಿಡಿ, ಇಂದಿನ ನಿಶ್ಚಿತವಾಗಿ ನೋಡುವ. ಖಂಡಿತ ಮಹಾಪ್ರಭು. ಇಲ್ಲಿ ನೋಡಿ, 40% ಧೂಮಪಾನದಿಂದ, 30% ಜಂಕ್ ಫುಡ್ಡಿನಿಂದ, 20% ಒತ್ತಡದಿಂದ, ಉಳಿದವರು ಬಾತ್ರೂಮ್ ನಲ್ಲಿ ಇದ್ದಾರೆ ಬಿದ್ರು. ಇಂದು ಧೂಮಪಾನವೇ? ಈ ಧೂಮಪಾನದಿಂದ ನನ್ನ ಕಣ್ಣಿಗೆ ಹಾರ್ಟ್ ಅಟ್ಯಾಕ್, ಕ್ಯಾನ್ಸರ್, ಹೃದಯಾಘಾತ ಮುಂತಾದವನ್ನು ನೋಡಿ ನೋಡಿ ಸಾಕಾಗಿದೆ. ಅಷ್ಟೇ ಅಲ್ಲ ಮಹಾಪ್ರಭು, ಇಲ್ಲಿ ನೋಡಿ ಕ್ಯಾನ್ಸರ್ನಿಂದ ಬರ್ದು ನನ್ನ ಪೆನ್ನಲ್ಲಿ ಖಾಲಿ ಹೋಗಿದೆ ಅಂತೀನಿ. ಇವರಿಗೇನು ಸಿಗರೇಟ್ ಪ್ಯಾಕ್ ನಲ್ಲಿ ಸ್ಮೋಕಿಂಗ್ ಕಿಲ್ಸ್ ಅಂತ ಬರ್ದಿರೋದು ಕಾಣಲ್ವಾ? ಅಯ್ಯೋ ಕಾಣುತ್ತೆ ಮಹಾಪ್ರಭು. ಅಂದ್ರು ಇದು ಹೇಗಾಯ್ತು ಅಂದ್ರೆ, ಡೇಂಜರ್ ಬೋರ್ಡ್ ನೋಡಿ ಸ್ಪೀಡ್ ಆಗಿ ಓಡುವ ರೋಲರ್ ಕೋಸ್ಟರ್ ನ ಹತ್ತಿದಂತಾಯ್ತು. ಇವರೇ ಹೀರೋ ಅನ್ಕೊಂಡ್ಬಿಟ್ಟಿದ್ದಾರೆ. ಮತ್ತೊಂದು ಸಿಗರೇಟ್ ಅಂತ ಹತ್ತಿಸ್ಕೊಂಡು ನೇರ ಬರ್ತಾರೆ ಯಮಲೋಕಕ್ಕೆ. ಯಮ ಬ್ರೋ, ಇನ್ನೂ ಒಂದು ಹೊಗೆನೆ ಬಿಟ್ಟಿಲ್ವಲ್ಲ ಬ್ರೋ? ನೋಡಿ ಜನರೇ, 3 ವರ್ಷದಿಂದ ಹೊಗೆ ಬಿಟ್ಟು ಬಿಟ್ಟು ಈಗ ಹೊಗೆ ಬಿಟ್ಟಿದ್ದಾನೆ. ಆದ್ರೆ ಹೊಗೆ ಹೊಗೆ ಅಂತ ಸಾಯ್ತಾ ಇದ್ದಾನೆ. ಅಯ್ಯೋ ಇವರನ್ನ ಬಿಡಿ ಮಹಾಪ್ರಭು, ಯಮಲೋಕಕ್ಕೆ ಬಂದು ಸಿಗರೇಟ್ ಸೇರಬಹುದಾ ಎಂದು ಕೇಳ್ತಾನೆ. ಏನೋ ನೀನೇನಂತೆ? ನನಗೆ ಹೇಳಿದೆ ಸಿಗರೇಟ್ ಏನೋ ಸೇರಬಹುದು, ಆದ್ರೆ ಮತ್ತೆ ನನ್ನ ನೋಡಬೇಕಾಗತ್ತೆ ಬರೀ 5 ನಿಮಿಷದಲ್ಲಿ. ಚಿತ್ರಗುಪ್ತ, ಹೀಗೆ ಆದ್ರೆ ಮುಂದಿನ ಪೀಳಿಗೆಗೆ ಸಿಗರೇಟ್ ಪ್ಯಾಕ್ ಮೇಲೆ ಯಮಲೋಕಕ್ಕೆ ಫ್ರೀ ಟಿಕೆಟ್ ಅಂತ ಬರೆಸಬೇಕಾಗುತ್ತೆ. ಹೌದು, ಒಂದು ಪ್ಯಾಕ್ ಖರೀದಿಸಿ ಯಮಲೋಕಕ್ಕೆ ನೇರ ಪ್ರವೇಶ. ಬನ್ನಿ, ಯಾರ್ಯಾರು ಇದ್ದಾರೆ ಲಿಸ್ಟ್ ನಲ್ಲಿ ಕರೆದುಕೊಂಡು ಹೋಗುವ. ಖಂಡಿತ ಮಹಾಪ್ರಭು. ಇವನನ್ನು ನೋಡಿ, ಇವನೊಬ್ಬ ಅನಿಸ್ತಾನೆ. ಹೊಗೆ ಬಿಡ್ಬೇಡ, ಹೊಗೆ ಬಿಡ್ತೀಯ. ಅಲ್ಲೊಬ್ಬ ಕುಳಿತಿದ್ದಾನೆ. ಓಹೋ, ನೀನೇ ಅನ್ಸುತ್ತೆ, ಬಾ ಹೋಗುವ. ಹೊರಗೆ ಹೋಗುವ, ಬಾ.